ಸಹೋದರರೇ, ಇದಾ ಯೇಸು ಸ್ವಾಮಿ ನಮ್ಮ ಮನೆಯನ್ನು ಆಶೀರ್ವಾದ ಮಾಡಲಿಕ್ಕೆ ಬೇಕಾಗಿ, ಮನೆಯಲ್ಲಿ ನಮ್ಮ ಕೊರತೆಗಳು ನೋಡಲಿಕ್ಕೆ ಬೇಕಾಗಿ ತಾಯಿಯ ಸಮೇತ ನಮ್ಮ ಜೀವನದಲ್ಲಿ ಮಧ್ಯಪ್ರವೇಶಿಸುವ ಇದನ್ನು ನಮಗೆ ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾಕೆಂದರೆ ಯೋಹನ್ನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಗೆ ಒಂದು ಮದುವೆಯ ಆಮಂತ್ರಣವಿತ್ತು ಎಂದು ನಮಗೆ ಕಾಣಬಹುದು. ಅಲ್ಲಿ ತಾಯಿ ಶಿಷ್ಯರೆಲ್ಲ ಇದ್ದರು. ಯೋಹನ್ನ ಸುವಾರ್ತೆ 2ನೇ ಅಧ್ಯಾಯ 1ನೇ ವಾಕ್ಯಗಳು ನಮಗೆ ಕಾಣಬಹುದು. ಯಾಕೆಂದರೆ ಈ ಆಮಂತ್ರಣವಿದ್ದ ಕುಟುಂಬವಾಗಿ ನಿಮ್ಮೆಲ್ಲರನ್ನು ಯೇಸು ಸ್ವಾಮಿ ಕ್ರಿಸ್ತ ದರ್ಶನಕ್ಕಾಗಿ ನೀವೆಲ್ಲರೂ ಕಾಯುತ್ತಾ ಇರುವಾಗ ತಾಯಿಯು, ಸಹೋದರರು, ಆ ಶಿಷ್ಯರು ಎಲ್ಲ ಅಲ್ಲಿ ಒಟ್ಟಿಗೆ ಬರುತ್ತಾರೆ. ಪ್ರೈಸ್ ದಿ ಲಾರ್ಡ್. ಯಾಕೆಂದರೆ ನಮ್ಮಲ್ಲಿರುವ ಕೊರತೆಗಳು ಕಾಣುವರು ಒಬ್ಬಳೇ ಆಗಿದ್ದಾರೆ, ಅವರಾಗಿದೆ ಧರ್ಮಸಭೆ, ಅವರಾದ ಪರಿಶುದ್ಧ ತಾಯಿ, ಯೇಸುವಿನ ತಾಯಿ. ಆ ಕೊರತೆಗಳು ನಿಗಿಸಲಿಕ್ಕೆ ಬೇಕಾಗಿ ಅವಳಾದ ಧರ್ಮಸಭೆ ನಿಮ್ಮ ಕೊರತೆಗಳು ನಿಗಿಸಲಿಕ್ಕೆ ಬೇಕಾಗಿ ಇದಾ ನಿಮ್ಮ ಮುಂದೆ ನಿಲ್ಲುತ್ತಾರೆ. ಯಾಕೆಂದರೆ ಈ ದಿವ್ಯ ದರ್ಶನ ಕ್ರಿಸ್ತ ದರ್ಶನವಾಗುವಾಗ ಪ್ರಿಯ ಮಕ್ಕಳೇ, ಮಾನವರಿಗೆ ನಿತ್ಯ ಜೀವವನ್ನು ಕೊಡುವಂಥ ದೈವಿಕವಾದ ವರಪ್ರಸಾದವನ್ನು ತುಂಬುವಂಥ ಕೊರತೆಗಳು ನಿಗಿಸುವಂಥ ಯೇಸು ಸ್ವಾಮಿದ ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಕಾಣಲಿಕ್ಕೆ ಬೇಕಾಗಿ ನಿನ್ನ ಜೀವನದಲ್ಲಿರುವಂಥ ಇಕ್ಕಟ್ಟುಗಳಾಗಿದೆ ಕಾರಣ ಎಂಬುದು ನಮಗೆ ತಿಳಿಯಲಿಕ್ಕೆ ಸಾಧ್ಯವಾಗಬೇಕು. ರೋಗ ಬರುವಾಗ ನಾವು ಎರಗುಂದಿ ಹೋಗುತ್ತದೆ, ಕಷ್ಟಗಳು ಬರುವಾಗ ನಾವು ಸಮಸ್ಯೆಗಳನ್ನು ಎದುರುಗೊಳ್ಳಲಿಕ್ಕೆ ಸಾಧ್ಯವಾಗದೆ ನಾವು ನೆಟ್ಟಿಗೆ ನಿಲ್ಲುತ್ತೇವೆ. ಅಲ್ಲಿಯೆಲ್ಲ ದೇವರು ಸಮಾಧಾನವಾಗಿ ಶಾಂತಿಯಾಗಿ ನಮ್ಮನ್ನು ದೇವರು ಹೇಳುವಾಗಿ ಅನುಗ್ರಹಿಸುತ್ತಾರೆ. ಕೊರತೆಗಳು ನಿಗಿಸಲೇಬೇಕಾಗಿ ನಮ್ಮ ಮನೆಯವರಲ್ಲಿ ಹೇಳಿರಿ, ಅಲ್ಲಿರುವಂಥ ಕೊರತೆಗಳು ಗಂಡದವರೆಗೆ ನಾವು ಬಾಣಗಳನ್ನು ತುಂಬಿಸುವ ಸೇವಕರೊಂದಿಗೆ ನಾವು ಕೂಡ ಸೇರಿ ನಿಲ್ಲೋಣ. ಅಲ್ಲಿ ಕೊರತೆಗಳು ನಿಗಿಸಿ ನಾವು ನಿಜವಾದ ದ್ರಾಕ್ಷಾ ರಸವಾಗಿ, ಹೌದು ಪ್ರಿಯ ಮಕ್ಕಳೇ, ಯೇಸುವಿನ ಶರೀರಗಳನ್ನು ತಿನ್ನುವ, ಪೂಜಿಸುವ, ಕುಡಿಯುವಂಥ ಮಕ್ಕಳಾಗಿ ದೇವರಿಗೆ ಮಹಿಮೆ ಸಲ್ಲಿಸಿ ಕ್ರಿಸ್ತ ದರ್ಶನ ಜೀವನವನ್ನು ಭಾಗಿಯಾಗೋಣ. ಅದಕ್ಕಾಗಿ ದೇವರು ಅನುಗ್ರಹಿಸಲು ಬೇಡುತ್ತಾ ಪಿತನ, ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೆನ್.